ಶ್ರೀರಸ್ತು ಶುಭಮಸ್ತು ಪ್ರೇಮಿಗಳ ದಿನವನ್ನು ಮುದ್ದಾಗಿ ಮನೆಯಲ್ಲಿ ಆಚರಿಸಿರುವ ಮಾಧವ ಕುಟುಂಬ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ವ್ಯಾಲೆಂಟೈನ್ಸ್ ಡೇ ಎಲ್ಲರೂ ಮನೆಯಲ್ಲೇ ಇದ್ದುಕೊಂಡು ವಿಶೇಷವಾಗಿ ಆಚರಿಸಿದ್ದಾರೆ. ಪೂರ್ಣಿಮಾ ಆಸೆಯಂತೆ ಗಂಡಂದಿರು ಹೆಂಡತಿಯರಿಗಾಗಿ ಉಡುಗೊರೆ ನೀಡಲು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಹೆಂಡತಿಯರು ಕೂಡ ಶಾಪಿಂಗ್ಗೆ ಹೋಗಿದ್ದಾರೆ. ಈ ಕಡೆ ಸಿರಿ ಸಮರ್ಥ್ಗೆ ಮನೆ ಖರ್ಚಿನ ಹಣದಲ್ಲಿ ಉಡುಗೊರೆಯನ್ನು ತಂದಿದ್ದಾರೆ. ಅತ್ತ ಸಮರ್ಥ ಹೆಂಡತಿಗಾಗಿ ಅಡ್ವಾನ್ಸ್ ಸ್ಯಾಲರಿ ಪಡೆದು ಗಿಫ್ಟ್ ತಂದಿದ್ದಾನೆ. ಅಡುಗೆ ಮನೆ ಸೇರಿದ ಗಂಡಸರು ಮಾಧವ್ ಮನೆಯಲ್ಲಿ ಮಹೇಶ್, ಅಭಿ ಹಾಗೂ ಅಫಿ ಎಲ್ಲರೂ ಅಡುಗೆ ಮನೆಯನ್ನು ಸೇರಿಕೊಂಡಿದ್ದಾರೆ. ತಮ್ಮ ಹೆಂಡತಿಯರು ಇಷ್ಟಪಡುವ ಸಿಹಿಯನ್ನು ತಾವೇ ತಯಾರಿಸಿ ಸರ್ಪ್ರೈಸ್ ಕೊಡಬೇಕು ಎಂದು ತೀರ್ಮಾನಿಸಿದ್ದಾರೆ. ಅಭಿ ದೀಪಿಕಾಳಿಗೆ ಕಾಯಿ ಹೋಳಿಗೆ, ಮಹೇಶ್ ಶಾರ್ವರಿಗೆ ಬಾದಾಮಿ ಹಲ್ವಾ, ಅಭಿ ಪೂರ್ಣಿಗೆಂದು ಶಾವಿಗೆ ಪಾಯಸವನ್ನು ಮಾಡಲು ಮುಂದಾಗಿದ್ದಾರೆ. ಆದರೆ ಅಡುಗೆ ಮಾಡುವುದು ಗೊತ್ತಿಲ್ಲದ ಕಾರಣ ಮೂವರು ಮಾಧವನ ಸಹಾಯವನ್ನು ಪಡೆದಿದ್ದಾರೆ. ಮಕ್ಕಳು ತನ್ನನ್ನು ಮಾತನಾಡಿಸಿದ್ದಕ್ಕೆ ಮಾಧವ್ಗೆ ಬಹಳ ಖುಷಿಯಾಗಿದೆ. ಮನೆಯಲ್ಲಿ ಇಷ್ಟೆಲ್ಲ ಒಳ್ಳೆಯದಾಗುತ್ತಿದ್ದರೆ ತುಳಸಿ ಆಗಮನವೇ ಕಾರಣ ಎಂದು ಸಂತಸಪಟ್ಟಿದ್ದಾರೆ. ಎಲ್ಲರೂ ಸಂಭ್ರಮದಿಂದ ಅಡುಗೆ ಮಾಡಿ ಬಳಸುತ್ತಿದ್ದಾರೆ. ದೀಪಿಕಾ ಪ್ಲಾನ್ ಹಾಳು ಮಾಡಿದ ಪೂರ್ಣಿ. ದೀಪಿಕಾಳಿಗೆ ಮದುವೆಯಾದ ಬಳಿಕ ಬಂದ ಮೊದಲ ವ್ಯಾಲೆಂಟೈನ್ಸ್ ಡೇ ಅಭಿ ಜೊತೆಗೆ ಏಕಾಂತವಾಗಿ ಸೆಲೆಬ್ರೇಟ್ ಮಾಡಲು ಇಚ್ಛಿಸಿದ್ದಾಳೆ. ಇದಕ್ಕೆಂದು ಕ್ಲಬ್ ಬುಕ್ ಮಾಡಿ ಸಿದ್ಧಪಡಿಸಿದ್ದಾಳೆ. ಆದರೆ ಮನೆಯವರು ಇಂಪ್ರೆಸ್ ಮಾಡಲು ಹೋಗಿ ಈಗ ಮನೆಯಿಂದ ಹೊರಗೆ ಹೋಗುವ ಪರಿಸ್ಥಿತಿ ಅಂತ ಅಂದುಕೊಟ್ಟಿದ್ದಾಳೆ. ಇನ್ನು ಸ್ನೇಹಿತರ ಹೆಸರಲ್ಲಿ ಶಾರ್ವರಿ ಸಹಾಯವನ್ನು ಪಡೆದು ಮನೆಯಿಂದ ಹೊರಟಿದ್ದಾಳೆ. ತನ್ನ ಗೆಳತಿ ತಂದೆಗೆ ಸೀರಿಯಲ್ ಎಂದು ಹೇಳಿ. ಆದರೆ ಪೂರ್ಣಿಮಾ, ನಿನ್ನ ಫ್ರೆಂಡ್ ಸಾನಿಕಾ ಮನೆಯವರಿಗೆ ಏನೂ ಆಗಿಲ್ಲ, ಶಾಪಿಂಗ್ಗೆ ಹೋದಾಗ ಸಿಕ್ಕಿದ್ದಳು ಎಂದು ಸಿಕ್ಕಿ ಬೀಳುವಂತೆ ಮಾಡುತ್ತಾಳೆ. ಯಾವುದೋ ಫೇಕ್ ಕಾಲ್ ಬಂದಿರಬೇಕು ಎಂದು ದೀಪಿಕಾ ಕೂಡ ಯಾಮರಿಸಿ ಬಿಡುತ್ತಾಳೆ. ತನ್ನ ವ್ಯಾಲೆಂಟೈನ್ಸ್ ಡೇ ಹಾಳು ಮಾಡಿದ ಪೂರ್ಣಿಮಾನ ಮೇಲೆ ದೀಪಿಕಾಳಿಗೆ ಕೋಪ ಹೆಚ್ಚಾಗುತ್ತದೆ. ಓಲೆ ಗೆಜ್ಜೆ ಕೊಟ್ಟ ನೀಡಿ ಪ್ರೇಮಿಗಳ ದಿನಾಚರಣೆ. ಇನ್ನು ಮನೆಯಲ್ಲಿ ವಿಶೇಷವಾಗಿ ಪ್ರೇಮಿಗಳ ದಿನವನ್ನು ಆಚರಿಸಲಾಗುತ್ತದೆ. ಎಲ್ಲರೂ ತಮ್ಮ ತಮ್ಮ ಹೆಂಡತಿಯರಿಗೆ ಮೊದಲು ಓಲೆಯನ್ನು ಉಡುಗೊರೆಯಾಗಿ ಕೊಟ್ಟು ಒಳ್ಳೆಯ ಮಾತುಗಳನ್ನು ನಿಮಗೆ ಕೇಳುವಂತಾಗಲಿ ಎಂದು ಬಯಸುತ್ತಾರೆ. ಕಾಲಗೆಜ್ಜೆಯನ್ನು ನೀಡಿ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ನಾವಿರುತ್ತೇವೆ ಎಂದು ಭರವಸೆ ನೀಡುತ್ತಾರೆ. ಹೆಂಡತಿಯರು ಕೂಡ ತಮ್ಮ ಪ್ರೀತಿಯ ಪೈತೆಯಂದಿರಿಗೆ ಉಡುಗೊರೆಗಳನ್ನು ನೀಡುತ್ತಾರೆ. ಈತ ಸಿರಿಯನ್ನು ಮನೆಯಿಂದ ಹೊರಗಡೆ ಕರೆದುಕೊಂಡು ಹೋಗುವ ಸಾಮರ್ಥ್ಯಕ್ಕೆ ಕೇಕ್ ಕಟ್ ಮಾಡಿಸಿ ರೆಡ್ ರೋಸ್ ಕೊಟ್ಟು ಮುದ್ದಾಗಿ ತನ್ನ ಪ್ರೇಮಿಗಳ ದಿನವನ್ನು ಆಚರಿಸುತ್ತಾರೆ. ಮಾಧವ್ಗೆ ಸರ್ಪ್ರೈಸ್ ಕೊಟ್ಟ ಪೂರ್ಣಿ. ತುಳಸಿ ಮೊದಲಿನಿಂದಲೂ ಮಾಧವನ ಫ್ಯಾನ್ ಆಗಿದ್ದಳು. ಹಾಗಾಗಿ ಮಾಧವನ ಅಡುಗೆ ಮಾಡುವ ರೆಸಿಪಿ ಜೊತೆಗೆ ಅವಳು ಹೇಳುತ್ತಿದ್ದ ಕಿವಿ ಮಾತುಗಳನ್ನು ಕೂಡ ಒಂದು ಪುಸ್ತಕದಲ್ಲಿ ಬರೆದು ಪಕ್ಕದ ಹಾಳೆಯಲ್ಲಿ ಮಾಧವನ ಫೋಟೋವನ್ನು ಅಂಟಿಸುತ್ತಿದ್ದ. ಈ ಪುಸ್ತಕವನ್ನು ಪೂರ್ಣಿ ಸರ್ಪ್ರೈಸ್ ಆಗಿ ನೀಡಿದ್ದಾಳೆ. ಇದನ್ನು ನೋಡಿ ಮಾಧವ್ಗೆ ಖುಷಿಯಾಗುತ್ತದೆ. ಇನ್ನು ಮಾಧವ್ ತುಳಸಿ ನೀಡಿದ್ದ ಹೂವನ್ನು ಹಾಗೆ ತೆಗೆದುಬಿಟ್ಟಿದ್ದರು. ಇದನ್ನು ತುಳಸಿಗೆ ತೋರಿಸುತ್ತಾರೆ. ಪ್ರೇಮಿಗಳ ದಿನದಂದು ಇಬ್ಬರ ಮೇಲಿನ ಪ್ರೀತಿ ಹೆಚ್ಚಾಗಿ ಅವರಿಬ್ಬರ ಪ್ರೀತಿಗೆ ಮಾಧವನ ಕುಟುಂಬವನ್ನು ಕಾಪಾಡುವುದರಲ್ಲಿ ಅನುಮಾನವಿಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ. ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.